ಇವತ್ತು ನಾವು ಪ್ರಪಂಚದಾದ್ಯಂತ ಸಂಚಲನ ಮೂಡಿಸುವಂತಹ ರಾಂಡಾ ಬರ್ನ್ ಅವರ ಹೆಸರಾಂತ ಪುಸ್ತಕ ದ ಸೀಕ್ರೆಟ್ ಬಗ್ಗೆ ಮಾತಾಡೋಣ. ಒಂದ್ಸಲ ಯೋಚನೆ ಮಾಡಿ, ನಾನ್ ನಿಮ್ಗೆ ನಿಮ್ಮ ಯೋಚನೆಗಳೇ ನಿಮ್ಮ ಜೀವನದ ನಿಜವಾದ ಕೀಲಿ ಕೈ ಅಂತ ಹೇಳಿದ್ರೆ ನೀವು ಫಸ್ಟ್ ಟೈಮ್ ಕೇಳುವಾಗ ನಮ್ಮದೇ ಇರಬಹುದು ಅಲ್ವಾ? ಆದ್ರೆ ಇದೇ ವಿಷಯವನ್ನ ದ ಸೀಕ್ರೆಟ್ ಅನ್ನೋ ಪುಸ್ತಕ ತುಂಬಾನೇ ಕ್ಲಿಯರ್ ಆಗಿ ಮತ್ತೆ ಸೈಂಟಿಫಿಕ್ ಆಗಿ ನಮ್ಗೆ ತಿಳಿಸ್ಕೊಡುತ್ತೆ. ಈ ಪುಸ್ತಕದ ಮೇನ್ ಕಾನ್ಸೆಪ್ಟ್ ಏನ್ ಗೊತ್ತಾ? ಅದೇ ಲಾ ಆಫ್ ಅಟ್ರಾಕ್ಷನ್, ಅಂದ್ರೆ ಆಕರ್ಷಣೆಯ ನಿಯಮ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಯಾವ ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿರೋ, ನಿಮ್ಮ ಗಮನನ ಯಾವುದರ ಕಡೆ ಕೊಡ್ತಿರೋ, ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತೀರಿ. ಕೇಳೋಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದೇ ನಿಜವಾದ ಆಟ. ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಯೋಚನೆ, ನಮ್ಮ ನಂಬಿಕೆ ಮತ್ತೆ ನಮ್ಮ ಭಾವನೆಗಳು ಇವೆಲ್ಲ ಸೇರ್ಕೊಂಡೇ ನಮ್ಮ ವಾಸ್ತವ ಅಥವಾ ರಿಯಾಲಿಟಿ ಸೃಷ್ಟಿಯಾಗೋದು. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಖುಷಿಯಾಗಿದ್ರೆ, ನನಗೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಂಬಿದ್ರೆ, ನಿಜವಾಗ್ಲೂ ಆ ಒಳ್ಳೆ ವಿಷಯಗಳು ನಿಮ್ಮ ಲೈಫ್ಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ಯಾವಾಗ್ಲೂ ಟೆನ್ಷನ್, ಪ್ರಾಬ್ಲಮ್ಸ್, ನನ್ನತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇದ್ರೆ, ಅದೇ ಪ್ರಾಬ್ಲಮ್ಗಳು ಮತ್ತೆ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ತವೆ. ಇದೇನೋ ಮ್ಯಾಜಿಕ್ ತರ ಕಾಣ್ಬೋದು ಫ್ರೆಂಡ್ಸ್, ಆದ್ರೆ ಇದು ನಿಮ್ಮ ಯೋಚನೆಗಿರೋ ಪವರ್. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಯಾವಾಗ್ಲೂ ಅಯ್ಯೋ ನನ್ನತ್ರ ದುಡ್ಡೇ ಇಲ್ಲ, ನಾನು ಖುಷಿಯಾಗಿರೋಕೆ ಚಾನ್ಸೇ ಇಲ್ಲ ಅನ್ಕೊಂಡ್ರೆ ನಿಮ್ಮ ಬ್ರೈನ್ ಅದನ್ನೇ ಹಿಡ್ಕೊಂಡು ಕುಳಿತುಕೊಳ್ಳುತ್ತೆ. ಆ ಕೊರತೆ ನಿಮ್ಮ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನಿಮ್ಮ ಯೋಚನೆಗಳನ್ನ ಸ್ವಲ್ಪ ಬದಲಾಯಿಸಿ ನೋಡಿ. ನನ್ನ ಹತ್ರ ಹಣ ಬರ್ತಾ ಇದೆ, ನನಗ್ ಬೇಕಾಗಿರೋದು ಸಿಗ್ತಾ ಇದೆ, ಹೀಗಂದ್ಕೊಂಡು ನಂಬೋಕೆ ಶುರು ಮಾಡಿ. ಆಗ ನಿಮ್ಮ ಮೆದುಳು ಆಪರ್ಚುನಿಟಿಗಳನ್ನ ಹುಡುಕೋಕೆ ಸ್ಟಾರ್ಟ್ ಮಾಡುತ್ತೆ. ಅವಕಾಶಗಳು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅಂದ್ರೆ ನೀವು ಏನ್ ಯೋಚಿಸ್ತೀರೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಬರೀ ಯೋಚನೆ ಮಾಡಿದ್ರೆ ಸಾಕಾಗುತ್ತಾ, ಎಲ್ಲವೂ ಬದಲಾಗುತ್ತಾ ಅಂತ. ಉತ್ತರ ಏನಂದ್ರೆ, ಯೋಚನೆ ಅನ್ನೋದು ಮೊದಲನೇ ಹೆಜ್ಜೆ. ಅದರ ಜೊತೆಗೆ ಆ ಆಸೆ ಈಗಾಗಲೇ ಈಡೇರಿದೆ ಅನ್ನೋ ನಂಬಿಕೆ ಕೂಡ ನಿಮ್ಮಲ್ಲಿರ್ಬೇಕು. ಉದಾಹರಣೆಗೆ, ನಿಮಗೊಂದು ಹೊಸ ಕಾರ್ ಬೇಕಾಗಿದ್ರೆ ಸುಮ್ನೆ ಕಾರ್ ಬೇಕು ಅಂದ್ರೆ ಸಾಲಲ್ಲ. ಕಣ್ಮುಚ್ಚಿ ಊಹೆ ಮಾಡ್ಕೊಳ್ಳಿ, ಆ ಕಾರ್ ಈಗಾಗಲೇ ನಿಮ್ಮ ಮನೆ ಮುಂದೆ ನಿಂತಿದೆ, ನೀವು ಅದನ್ನ ಡ್ರೈವ್ ಮಾಡ್ತಿದ್ದೀರಿ. ಆ ಹೊಸ ಕಾರ್ನ ಸ್ಮೆಲ್, ಸ್ಟೀರಿಂಗ್ ಹಿಡಿದಿರೋ ಅನುಭವ, ಇದನ್ನ ಮನಸ್ಸಲ್ಲೇ ಫೀಲ್ ಮಾಡಬೇಕು. ನೀವು ಯಾವಾಗ ಹೀಗೆ ರಿಯಲ್ ಆಗಿ ಫೀಲ್ ಮಾಡ್ತಿರೋ, ಆಗ ನಿಮ್ಮ ಮೆದುಳು ಆ ಕಾರ್ನ ಪಡ್ಕೊಳ್ಳೋಕೆ ದಾರಿಗಳನ್ನ ತೋರಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ, ನಾವು ಒಳ್ಳೆ ಮೂಡ್ ನಲ್ಲಿದ್ದಾಗ ಎಲ್ಲರೂ ನಗ್ತಾ ಮಾತಾಡಿಸ್ತಾರೆ, ಎಲ್ಲಾ ಕೆಲಸಗಳು ಬಹಳ ಈಸಿಯಾಗಿ ಆಗುತ್ತೆ ಅಲ್ವಾ? ಅದೇ ಮೂಡ್ ಕೆಟ್ಟೋಗಿದ್ರೆ ಸಣ್ಣ ವಿಷಯ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿ ಕಾಣುತ್ತೆ. ಇದೇ ಲಾ ಆಫ್ ಅಟ್ರಾಕ್ಷನ್. ನಿಮ್ಮ ಎನರ್ಜಿ ಅಥವಾ ವೈಬ್ರೇಷನ್ ಹೊರಗಿನ ಪ್ರಪಂಚದ ಜೊತೆ ಮ್ಯಾಚ್ ಆಗುತ್ತೆ. ನೀವು ಪಾಸಿಟಿವ್ ಎನರ್ಜಿ ಕೊಟ್ರೆ ಪಾಸಿಟಿವ್ ರಿಸಲ್ಟ್, ನೆಗೆಟಿವ್ ಎನರ್ಜಿ ಕೊಟ್ರೆ ನೆಗೆಟಿವ್ ರಿಸಲ್ಟ್. ಸಿಂಪಲ್. ಇದು ಬರೀ ದುಡ್ಡಿಗಲ್ಲ, ಆರೋಗ್ಯಕ್ಕೂ ಅನ್ವಯಿಸುತ್ತೆ. ಯಾರಾದ್ರೂ ಸದಾ ಅಯ್ಯೋ ನನ್ಗೆ ಹುಷಾರೇ ತಪ್ಪುತ್ತೆ, ನನ್ಗೆ ಯಾವಾಗ್ಲೂ ಹುಷಾರಿರಲ್ಲ ಅಂತ ಭಯ ಪಡ್ತಿದ್ರೆ ಅದು ನಿಜವಾಗುತ್ತೆ. ಅದರ ಬದಲಾಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅನ್ಕೊಂಡ್ ನೋಡಿ, ನಿಮ್ಮ ಶರೀರ ಅದಕ್ಕೆ ರಿಯಾಕ್ಟ್ ಮಾಡೋಕೆ ಶುರು ಮಾಡುತ್ತೆ. ಈ ಪುಸ್ತಕ ಹೇಳೋ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಕೃತಜ್ಞತೆ, ಅಂದ್ರೆ ಗ್ರಾಟಿಟ್ಯೂಡ್. ನಮ್ಮ ಹತ್ರ ಏನಿರುವೋ ಅದ್ರ ಬಗ್ಗೆ ಕೊರಗೋದ್ ಬಿಟ್ಟು ಸದ್ಯಕ್ಕೆ ಏನಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ, ದೇವ್ರೆ ನನಗೊಂದು ಸುಂದರವಾದ ಮನೆ ಇದೆ, ಫ್ಯಾಮಿಲಿ ಇದೆ, ತಿನ್ನೋಕೆ ಊಟ ಇದೆ, ಒಳ್ಳೆ ಆರೋಗ್ಯ ಇದೆ ಅಂತ ಮನಸಾರೆ ಥ್ಯಾಂಕ್ಸ್ ಹೇಳಿ. ನಿಮ್ಮ ದಿನಾನೇ ಬದಲಾಗುತ್ತೆ. ನಿಮ್ಮ ಮೂಡ್ ಚೆನ್ನಾಗಿದ್ರೆ ಸಾಕು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ನಿಮ್ ಜೊತೆ ಯಾವತ್ತಾದ್ರೂ ಈ ತರ ಆಗಿರುವುದಾ? ನೀವು ಯಾರನ್ನಾದ್ರೂ ನೆನಪಿಸ್ಕೊಳ್ತಾ ಇರ್ತೀರಾ, ತಕ್ಷಣ ಅವರೇ ಫೋನ್ ಮಾಡ್ತಾರೆ, ಅಥವಾ ಏನಾದ್ರೂ ಆಗ್ಬೋದು ಅಂತ ಅನ್ಕೊಂಡಿರ್ತೀರಾ, ಕೆಲವೇ ದಿನಗಳಲ್ಲಿ ಅದು ನಿಜವಾಗ್ ಬಿಡುತ್ತಾ? ಇದೇ ಲಾ ಆಫ್ ಅಟ್ರಾಕ್ಷನ್ ಫ್ರೆಂಡ್ಸ್. ಆ ಬ್ರಹ್ಮಾಂಡ ನಿಮ್ಮ ಆಸೆನ ಕೇಳಿಸ್ಕೊಳ್ತಾ ಇರುತ್ತೆ. ಆದ್ರೆ ಒಂದು ಮಾತು, ಈ ಪುಸ್ತಕ ನಿಮ್ಗೆ ಸೋಮಾರಿ ಆಗೋಕೆ ಹೇಳಲ್ಲ. ಆಕರ್ಷಣೆ ಮಾತ್ರ ಸಾಕಾಗಲ್ಲ, ಅದರ ಜೊತೆಗೆ ಆಕ್ಷನ್ ಕೂಡ ಬೇಕು. ನಿಮ್ಮ ಯೋಚನೆ ಕ್ಲಿಯರ್ ಆದಾಗ ನಿಮಗೆ ದಾರಿ ಕಾಣುತ್ತೆ, ಆ ದಾರಿಯಲ್ಲಿ ನೀವು ನಡಿಬೇಕು. ಜೀವನದಲ್ಲಿ ಎಷ್ಟೋ ಸಲ ನಾವು ಪ್ರಾಬ್ಲಮ್ಗಳ ಬಗ್ಗೆನೇ ಯೋಚನೆ ಮಾಡಿ ಛೇ ನನ್ನ ಹಣೆ ಬರವೇ ಸರಿ ಇಲ್ಲ ಅನ್ಕೋತೀವಿ. ಆದ್ರೆ ದ ಸೀಕ್ರೆಟ್ ಹೇಳೋದಿಷ್ಟೇ, ನಿಮ್ಮ ಫೋಕಸ್ನ ಪ್ರಾಬ್ಲಮ್ ಮೇಲಿಂದ ತೆಗೆದು ಸೊಲ್ಯೂಷನ್ ಕಡೆ ಹಾಕಿ. ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಶಿಫ್ಟ್ ಆಗಿ ನಿಮ್ ಲೈಫ್ ಚೇಂಜ್ ಆಗೋದು ಗ್ಯಾರಂಟಿ. ಒಮ್ಮೆ ಯೋಚಿಸಿ, ನಿಮ್ಮ ಕನಸಿನ ಜೀವನ ಪ್ರತಿದಿನ ರಿಯಲ್ ಆಗಿ ನಡೀತಾ ಇದೆ ಅಂತ ಊಹೆ ಮಾಡ್ಕೊಂಡ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಉದಾಹರಣೆಗೆ, ನಿಮಗೆ ಒಳ್ಳೆ ಕರಿಯರ್ ಬೇಕಾದ್ರೆ ಈಗಾಗಲೇ ಆ ಕರಿಯರ್ನಲ್ಲಿ ನೀವು ಕೆಲಸ ಮಾಡ್ತಿರೋರೆ ಅಂತ ಅಂದುಕೊಂಡು ಶುರು ಮಾಡಿ. ಖುಷಿಯಾಗಿದ್ದೇನೆ ಮತ್ತು ತುಂಬಾ ಸಂಪಾದನೆ ಮಾಡ್ತಿದ್ದೇನೆ ಯಾವಾಗ ಈ ತರಹ ಫೋಕಸ್ ಮಾಡ್ತೀರಾ, ಆವಾಗ ನಿಮ್ಮ ಮೆದುಳು ಕೂಡ ಅಂತಹದ್ದೇ ಅವಕಾಶಗಳನ್ನ, ಅಂತಹದ್ದೇ ಒಳ್ಳೆಯ ಜನರನ್ನ ನಿಮ್ಮ ಲೈಫ್ಗೆ ಕರ್ಕೊಂಡು ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪುಸ್ತಕ ಇನ್ನೊಂದು ಅದ್ಭುತವಾದ ವಿಷಯ ಹೇಳುತ್ತೆ ಫ್ರೆಂಡ್ಸ್, ಈ ಬ್ರಹ್ಮಾಂಡಕ್ಕೆ ಯಾವುದೇ ಮಿತಿ ಇಲ್ಲ. ದೇರ್ ಇಸ್ ನೋ ಲಿಮಿಟ್.
ನೀವು ಮನಸಾರೆ ಏನನ್ನ ಬಯಸ್ತೀರೋ ಅದನ್ನೇ ಯೂನಿವರ್ಸ್ ನಿಮ್ಗೆ ಕೊಡುತ್ತೆ. ಆದ್ರೆ ಇದಕ್ಕೆ ಒಂದೇ ವ್ಯತ್ಯಾಸ, ನೀವು ನಿಮ್ಮ ಯೋಚನೆಯನ್ನ ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಿದ್ದೀರಾ ಅನ್ನೋದರ ಮೇಲೆ. ನೀವು ಅಯ್ಯೋ ಇದು ಕಮ್ಮಿ ಇದೆ, ಇದು ಸಿಗುತ್ತಿಲ್ಲ ಅಂದುಕೊಂಡು ಕೊರತೆ ಬಗ್ಗೆ ಯೋಚಿಸಿದ್ರೆ ಆ ಕೊರತೆನೇ ಹೆಚ್ಚಾಗುವುದು. ಅದೇ ನೀವು ಅಬಂಡೆನ್ಸ್ ಅಂದ್ರೆ ನನ್ನ ಹತ್ರ ಬೇಕಾದಷ್ಟು ಇದೆ, ಸಮೃದ್ಧಿಯಾಗಿದೆ ಅಂದುಕೊಂಡು ಫೀಲ್ ಮಾಡಿದ್ರೆ ಆ ಸಮೃದ್ಧಿಯು ನಿಮ್ಮ ಜೀವನದೊಳಗೆ ಹರಿದು ಬರುತ್ತೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಇವಾಗ ನಾನು ಅನ್ಕೊಂಡಿದ್ದು ಇವಾಗ್ಲೇ ನನಗೆಲ್ಲ ಸಿಗೋದೆ? ಉತ್ತರ ಇಲ್ಲ, ಇವಾಗ್ಲೇ ಸಿಗೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯಾವುದೇ ಮಾಯದ ದಂಡೆ ಅಥವಾ ಮ್ಯಾಜಿಕ್ ಸ್ಟಿಕ್ ಅಲ್ಲ. ಇದು ನಿಧಾನವಾಗಿ ಕೆಲಸ ಮಾಡೋ ಪ್ರೋಸೆಸ್. ಫಸ್ಟ್ ನಿಮ್ಮ ಯೋಚನೆ ಬದಲಾಗುತ್ತೆ, ಆಮೇಲೆ ನಿಮ್ಮ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆಗ ನಿಮಗೆ ಹೊಸ ಹೊಸ ದಾರಿಗಳು ಕಾಣೋಕೆ ಶುರುವಾಗುತ್ತೆ. ಅದಾದ್ಮೇಲೆ ನಿಧಾನವಾಗಿ ನಿಮ್ಮ ಲೈಫ್ ಬದಲಾಗುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ನಿಜವಾಗಿ ದ ಸೀಕ್ರೆಟ್ ಏನ್ ಹೇಳುತ್ತೆ ಗೊತ್ತಾ? ಜೀವನ ಅನ್ನೋದು ನಮ್ಮ ಯೋಚನೆಯ ಕನ್ನಡಿ. ಕನ್ನಡಿ ಮುಂದೆ ನಿಂತು ನೀವು ನಕ್ಕರೆ ಅದು ನಗತ್ತೆ. ನೀವು ಏನನ್ನು ಯೋಚಿಸುತ್ತೀರಾ ಅದನ್ನೇ ನೀವು ಪಡೆದುಕೊಳ್ಳುವಿರಿ. ನಿಮಗೆ ಸಕ್ಸಸ್ ಬೇಕು, ಹೆಲ್ತ್ ಬೇಕು, ಪ್ರೀತಿ ಬೇಕು ಅಂದ್ರೆ ಅದನ್ನ ಈಗಲೇ ನಿಮ್ಮ ಮನಸ್ಸಲ್ಲಿ ಮತ್ತು ಹೃದಯದಲ್ಲಿ ಕಲ್ಪನೆ ಮಾಡಿಕೊಳ್ಳಲು ಶುರು ಮಾಡಿ. ಹೀಗೆ ಒಂದು ಸಾರಿ ನೀವೇ ಯೋಚನೆ ಮಾಡಿ ನೋಡಿ. ದಿನಾ ಬೆಳಗ್ಗೆ ಎದ್ದು ನನ್ನ ಲೈಫ್ ಸೂಪರ್ ಆಗಿದೆ, ನನಗೆ ಬೇಕಾಗಿರುವುದೆಲ್ಲ ಸಿಗುತ್ತಿದೆ ಎಂದು ನಂಬಿದ್ರೆ ಹೇಗಿರುತ್ತೆ ಅಲ್ವಾ? ಹೋಗ್ತಾ ಹೋಗ್ತಾ ಆ ನಂಬಿಕೆನೇ ನಿಮ್ಮ ರಿಯಾಲಿಟಿ ಆಗ್ಬಿಡುತ್ತದೆ. ಇದೇ ಈ ಪುಸ್ತಕದ ನಿಜವಾದ ಸೀಕ್ರೆಟ್. ನಿಮ್ಮ ಯೋಚನೆಯೇ ನಿಮ್ಮ ಶಕ್ತಿ. ಈಗ ನಿರ್ಧಾರ ನಿಮ್ದು. ನೀವು ಏನನ್ನ ಆಯ್ಕೆ ಮಾಡ್ತೀರಾ? ಕೊರತೆಯನ್ನ ಅಥವಾ ಸಮೃದ್ಧಿನ? ಭಯವನ್ನ ಅಥವಾ ನಂಬಿಕೆನ? ದುಃಖವನ್ನ ಅಥವಾ ಸಂತೋಷವನ್ನ? ಬ್ರಹ್ಮಾಂಡ ಸದಾ ನಿಮ್ಮ ಆರ್ಡರ್ಗೆ ಕಾಯ್ತಾ ಇದೆ. ನೀವು ಏನ್ ಕೇಳ್ತಿರೋ ಅದನ್ನೇ ಅದು ಕೊಡುವುದು. ಚಾಯ್ಸ್ ಈಸ್ ಯುವರ್ಸ್. ಈಗ ಈ ವಿಷಯನ ಸ್ವಲ್ಪ ಆಳವಾಗಿ ನೋಡೋಣ. ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ನೀವು ಕೂತಿರೋ ಕುರ್ಚಿ, ನಿಮ್ಮ ಕೈಯಲ್ಲಿರೋ ಮೊಬೈಲ್, ನಿಮ್ಮ ಸುತ್ತಲಿರುವ ಗಾಳಿ, ಅಷ್ಟೇ ಯಾಕೆ ನಿಮ್ಮ ತಲೆಯಲ್ಲಿ ಓಡ್ತಿಯೋ ಯೋಚನೆಗಳು, ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆಯೇ ಗೊತ್ತಾ? ಉತ್ತರ ಎನರ್ಜಿ ಅಂದ್ರೆ ಶಕ್ತಿ. ಹೌದು ಫ್ರೆಂಡ್ಸ್, ಇದು ಸತ್ಯ. ಈ ಪ್ರಪಂಚದ ಪ್ರತಿಯೊಂದು ವಸ್ತುವು ಶಕ್ತಿಯಿಂದ ಆಗಿರೋದು. ಅದೇ ಶಕ್ತಿ ಬೇರೆ ಬೇರೆ ರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವುದಷ್ಟೇ. ನೀವು ಕೇಳಬಹುದು, ಹಾಗಾದ್ರೆ ಆ ಎನರ್ಜಿ ನಮಗೆ ಯಾಕೆ ಕಣ್ಣಿಗೆ ಕಾಣಿಸೋದಿಲ್ಲ? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ರೂಮ್ನಲ್ಲಿ ರೇಡಿಯೋ ವೇವ್ಸ್ ಇದೆ, ನೂರಾರು ಹಾಡುಗಳು ಗಾಳಿಯಲ್ಲಿ ತೇಲ್ತಾ ಇದೆ, ಆದ್ರೆ ಅದು ನಿಮಗೆ ಕೇಳಿಸ್ತಾ ಇದೆಯಾ? ಇಲ್ಲ ತಾನೆ. ಯಾವಾಗ ನೀವು ರೇಡಿಯೋ ಆನ್ ಮಾಡಿ ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ತಿರೋ ಆವಾಗ ಮಾತ್ರ ಹಾಡು ಕೇಳಿಸುತ್ತೆ. ಹಾಗೇನೆ ಎನರ್ಜಿ ಎಲ್ಲ ಕಡೆ ಇದೆ, ಆದ್ರೆ ಅದರ ವೈಬ್ರೇಷನ್ ಕಣ್ಣಿಗೆ ಕಾಣಲ್ಲ. ಅದನ್ನ ನಾವು ಅನುಭವ ಮಾಡಬೇಕು. ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಪ್ರತಿಯೊಂದು ಯೋಚನೆಗೂ ಒಂದು ವೈಬ್ರೇಷನ್ ಇರುತ್ತೆ. ನೀವು ಬಹಳ ಖುಷಿಯಾಗಿದ್ದಾಗ ಅದನ್ನ ಹೈ ಫ್ರೀಕ್ವೆನ್ಸಿ ಪಾಸಿಟಿವ್ ವೈಬ್ಸ್ ಅಂತೀವಿ. ಅದೇ ಬೇಜಾರು, ಕೋಪ, ಟೆನ್ಷನ್ ಅಲ್ಲಿದ್ದಾಗ ಅದು ಲೋ ಫ್ರೀಕ್ವೆನ್ಸಿ ನೆಗೆಟಿವ್ ವೈಬ್ಸ್. ಈ ವೈಬ್ಸ್ ನಿಮ್ಮ ಹತ್ರ ಮಾತ್ರ ಇರೋದಿಲ್ಲ, ಇದು ನಿಮ್ಮಿಂದ ಹೊರಗಡೆ ಪ್ರಪಂಚಕ್ಕೂ ಸ್ಪ್ರೆಡ್ ಆಗುತ್ತೆ. ಇದನ್ನ ನೀವು ಗಮನಿಸಿರ್ತೀರಾ. ನಿಮ್ಮ ಮೂಡ್ ಚೆನ್ನಾಗಿದ್ರೆ ಅವತ್ತು ರೋಡಲ್ಲಿ ಟ್ರಾಫಿಕ್ ಇದ್ರೂ ಸಿಟ್ಟು ಬರಲ್ಲ. ಸಿಗೋ ಜನರೆಲ್ಲ ಒಳ್ಳೆಯವರೇ ಆಗಿರ್ತಾರೆ, ಕೆಲಸ ಬೇಗ ಬೇಗ ಆಗುತ್ತದೆ. ಅದೇ ಮೂಡ್ ಆಫ್ ಆಗಿದ್ರೆ ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತೆ, ಎಲ್ಲರೂ ಕಿರಿಕ್ ಮಾಡೋ ತರಹನೇ ಕಾಣಿಸ್ತಾರೆ. ಇದೆಲ್ಲ ಬೇರೇನೂ ಅಲ್ಲ, ವೈಬ್ರೇಷನ್ ಆಟ. ಬ್ರಹ್ಮಾಂಡ ಒಂದು ದೊಡ್ಡ ಮ್ಯಾಗ್ನೆಟ್ ಇದ್ದ ಹಾಗೆ. ನೀವು ಯಾವ ವೈಬ್ಸ್ ಕಳಿಸ್ತೀರೋ ಅದೇ ವಾಪಸ್ ಬರುತ್ತೆ. ನೀವು ನನ್ನ ಹತ್ರ ದುಡ್ಡಿಲ್ಲ, ಲೈಫ್ ಬೋರ್ ಆಗಿದೆ ಎಂದು ಕೊರಗ್ತಾ ಇದ್ರೆ ನೀವು ನೆಗೆಟಿವ್ ವೈಬ್ಸ್ ಕಳಿಸ್ತಾ ಇದ್ದೀರಾ. ಆಗ ಯೂನಿವರ್ಸ್ ಏನ್ ಹೇಳುತ್ತೆ? ಸರಿ ಕಂದ, ಹಾಗೆ ಆಗಲಿ, ತಥಾಸ್ತು ಅನ್ನತ್ತೆ. ಅದೇ ರೀತಿ ನೀವು ನನ್ನ ಜೀವನ ಬದಲಾಗ್ತಿದೆ, ನನ್ನ ಹತ್ರ ದುಡ್ಡು ಬರ್ತಾ ಇದೆ, ನಾನು ಖುಷಿಯಾಗಿದ್ದೇನೆ ಅಂದುಕೊಂಡ್ರೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ, ಪರಿಸ್ಥಿತಿ ಕೂಡ ಬದಲಾಗುತ್ತೆ. ಇದು ಒಂಥರ ಟಿವಿ ಚಾನಲ್ ಚೇಂಜ್ ಮಾಡಿದ ಹಾಗೆ. ನ್ಯೂಸ್ ಚಾನಲ್ ಹಾಕಿದ್ರೆ ನ್ಯೂಸ್ ಬರುತ್ತೆ, ಮ್ಯೂಸಿಕ್ ಚಾನಲ್ ಹಾಕಿದ್ರೆ ಸಾಂಗ್ಸ್ ಬರುತ್ತೆ. ನೀವು ಯಾವ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಿರೋ ಅದೇ ಪಿಕ್ಚರ್ ನಿಮ್ಮ ಲೈಫ್ ಅಲ್ಲಿ ಕಾಣುತ್ತೆ. ಒಬ್ಬ ವ್ಯಕ್ತಿ ಯಾವಾಗ್ಲೂ ನನ್ನ ಲೈಫ್ ಸರಿ ಇಲ್ಲ, ಜನ ಸರಿ ಇಲ್ಲ ಅಂತ ದೂರ ಹೇಳ್ತಿದ್ರೆ ಅವನು ನೆಗೆಟಿವ್ ಚಾನಲ್ ನೋಡ್ತಿದ್ದಾನೆ ಅಂತ ಅರ್ಥ. ಅವನು ಅದೇ ತರಹದ ಸಮಸ್ಯೆಗಳನ್ನ ಆಕರ್ಷಿಸ್ತಾನೆ. ಇನ್ನೊಬ್ಬ ವ್ಯಕ್ತಿ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ನಾನು ಇದನ್ನ ಫೇಸ್ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ರೆ ಅವನು ಪಾಸಿಟಿವ್ ಚಾನಲ್ ನಲ್ಲಿದ್ದಾನೆ. ಅವನಿಗೆ ಅವಕಾಶಗಳು ಹುಡುಕೊಂಡು ಬರುತ್ತೆ. ಸೊ ರಿಮೋಟ್ ಕಂಟ್ರೋಲ್ ನಿಮ್ ಕೈಯಲ್ಲೇ ಇದೆ. ಈ ವೈಬ್ರೇಷನ್ ನ ಹೇಗೆ ಕಂಟ್ರೋಲ್ ಮಾಡೋದು? ಇದಕ್ಕೆ ಉತ್ತರ ನಿಮ್ಮ ಯೋಚನೆಗಳು ಮತ್ತು ನಿಮ್ಮ ಭಾವನೆಗಳು. ನೀವು ಎಷ್ಟು ಕೃತಜ್ಞತೆಯಿಂದ ಇರ್ತೀರೋ ಅಷ್ಟು ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಯೋಚಿಸಿ ನೋಡಿ, ನೀವು ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ಬಳಿ ಈಗಾಗ್ಲೇ ಇರೋ ಮನೆ, ಫ್ಯಾಮಿಲಿ, ಒಳ್ಳೆ ಆರೋಗ್ಯ, ಊಟ, ಇದಕ್ಕೆಲ್ಲ ಮನಸಾರೆ ಥ್ಯಾಂಕ್ ಯು ಗಾಡ್ ಅಂತ ಹೇಳಿದ್ರೆ ನಿಮ್ಮೊಳಗೆ ಎಂಥ ಪಾಸಿಟಿವ್ ಎನರ್ಜಿ ಬರುತ್ತೆ ಅಲ್ವಾ? ಆ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಲೈಫ್ಗೆ ಇನ್ನೂ ಉತ್ತಮವಾದ ವಿಷಯಗಳನ್ನ ಮ್ಯಾಗ್ನೆಟ್ ತರ ಹೇಳ್ಕೊಂಡು ಬರುತ್ತೆ. ನೀವಿದನ್ನ ಯಾವತ್ತಾದ್ರೂ ಗಮನಿಸಿದೀರಾ? ಕೆಲವರು ನೋಡಕ್ಕೆ ಸಿಂಪಲ್ ಆಗಿರ್ತಾರೆ,
ಅತಿ ಸುಂದರವಾಗಿ ಅಥವಾ ಶ್ರೀಮಂತರಾಗಿ ಇರಲ್ಲ, ಆದ್ರೂ ಜನಸಂದಣಿಯಲ್ಲಿ ಅವರೇ ಸ್ಪೆಷಲ್ ಆಗಿ ಕಾಣ್ತಾರೆ. ಜನ ಅವರ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಯಾಕೆ ಗೊತ್ತಾ? ಅವರ ಎನರ್ಜಿ ಅಷ್ಟು ಪಾಸಿಟಿವ್ ಆಗಿರುತ್ತೆ. ಅವರ ವೈಬ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅವರ ಪಕ್ಕ ಇದ್ರೆ ನಮಗೂ ಖುಷಿ ಆಗುತ್ತೆ. ಅದೇ ಇನ್ನೂ ಕೆಲವರು ಇರ್ತಾರೆ, ಅವರು ಯಾವಾಗ್ಲೂ ದೂರು ಹೇಳ್ತಾ ಗೊಣಗುತ್ತಾ ಇರ್ತಾರೆ. ಅವರ ಹತ್ರ ಹೋದ್ರೆ ಸಾಕು, ನಮ್ಮ ಮೂಡ್ ಕೂಡ ಹಾಳಾಗ್ಬಿಡುತ್ತೆ. ಇದೇ ವೈಬ್ರೇಷನ್ ಅಥವಾ ಎನರ್ಜಿಯ ಪವರ್. ಸೊ ದ ಸೀಕ್ರೆಟ್ ಪುಸ್ತಕ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಇಡೀ ಜೀವನದ ಆಟ ನಡೀತಿರೋದೇ ಈ ವೈಬ್ರೇಷನ್ ಮೇಲೆ. ನಾವು ಯಾವಾಗ್ಲೂ ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆದ್ರೆ, ಅಂದ್ರೆ ಪಾಸಿಟಿವ್ ಆಗಿದ್ರೆ, ಬ್ರಹ್ಮಾಂಡ ನಮ್ಗೆ ಬೇಕಾದ್ದನ್ನೇ ಕೊಡುತ್ತೆ. ನಾನು ಹೆಲ್ದಿ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಪದೇ ಪದೇ ಅನ್ಕೊಂಡ್ರೆ ನಿಮ್ಮ ಶರೀರ ಕೂಡ ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ನನ್ನ ಕರಿಯರ್ ಸೂಪರ್ ಆಗಿದೆ ಅಂತ ನಂಬಿದ್ರೆ ನಿಮ್ಗೆ ಅದೇ ತರಹದ ಕೆಲಸಗಳು ಸಿಗ್ತವೆ. ಆದ್ರೆ ಫ್ರೆಂಡ್ಸ್, ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ವೈಬ್ರೇಷನ್ ಅನ್ನೋದು ಬರೀ ಬಾಯಿ ಮಾತಿನಿಂದ ಬರಲ್ಲ, ಅದು ಬರೋದು ನಿಮ್ಮ ಒಳಗಿನ ಫೀಲಿಂಗ್ಸ್ ನಿಂದ. ನೀವು ಬಾಯಲ್ಲಿ ನಾನು ಹ್ಯಾಪಿ ಅಂತ ಹೇಳ್ಕೊಂಡು ಮನಸ್ಸೊಳಗೆ ದುಃಖ ಪಡ್ತಾ ಇದ್ರೆ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ನಿಮ್ಮ ವೈಬ್ರೇಷನ್ ಇನ್ನೂ ನೆಗೆಟಿವ್ ಆಗೇ ಇದೆ. ಅದಕ್ಕೆ ಈ ಪುಸ್ತಕ ಹೇಳೋದು, ಫೀಲ್ ಇಟ್. ನಿಜವಾಗ್ಲೂ ಆ ಖುಷಿಯನ್ನು, ಆ ನಂಬಿಕೆಯನ್ನು ನಿಮ್ಮ ಎದೆ ಆಳದಲ್ಲಿ ಅನುಭವಿಸಬೇಕು. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಒಂದು ವಿಷಯನ ತುಂಬಾನೇ ಇಷ್ಟಪಟ್ಟು ಮನಸಾರೆ ಬಯಸಿದಾಗ ಅದು ಟಕ್ ಅಂತ ನಿಮ್ಮ ಕೈ ಸೇರಿದೆ ಅಲ್ವಾ? ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಇರಬಹುದು, ಅಥವಾ ತುಂಬಾ ದಿನದಿಂದ ನೆನಪಿಸಿಕೊಳ್ಳುತ್ತಿದ್ದ ಹಳೆಯ ಫ್ರೆಂಡ್ ಸಡನ್ ಆಗಿ ಸಿಕ್ಕಿರಬಹುದು. ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ, ಇದೆಲ್ಲ ನಿಮ್ಮ ಸ್ಟ್ರಾಂಗ್ ವೈಬ್ರೇಷನ್ ನ ರಿಸಲ್ಟ್. ನಾವು ಪ್ರತಿಯೊಬ್ಬರು ಒಂದು ನಡೆದಾಡುವ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಪ್ರತಿ ಕ್ಷಣ ನಮ್ಮಿಂದ ಸಿಗ್ನಲ್ಸ್ ಹೊರಗಡೆ ಹೋಗ್ತಾನೆ ಇರುತ್ತೆ. ಆ ಸಿಗ್ನಲ್ ಹೇಗಿರುತ್ತೋ ನಮ್ಮ ರಿಯಾಲಿಟಿ ಕೂಡ ಹಾಗೆ ಇರುತ್ತೆ. ಈಗ ಚೆಕ್ ಮಾಡಿ, ನೀವು ಯಾವ ಸಿಗ್ನಲ್ ಕಳಿಸ್ತಿದ್ದೀರಾ? ಪಾಸಿಟಿವಾ ಅಥವಾ ನೆಗೆಟಿವಾ? ಇನ್ನೊಂದ್ಸಲ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ದೂರು ಹೇಳೋದ್ರ ಬದಲಾಗಿ ಹೀಗೆ ಯೋಚಿಸಿ, ಪರವಾಗಿಲ್ಲ, ಇದರಿಂದ ನಾನೇನೋ ಕಲಿತೆ, ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ನೀವು ಹೀಗಂದು ಕೂಡ್ಲೆ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಯಾವಾಗ ಎನರ್ಜಿ ಶಿಫ್ಟ್ ಆಗುತ್ತೋ ಬ್ರಹ್ಮಾಂಡ ನಿಮ್ಗೋಸ್ಕರ ಹೊಸ ದಾರಿನ ಓಪನ್ ಮಾಡುತ್ತೆ. ಈ ಬ್ರಹ್ಮಾಂಡ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದ್ದ ಹಾಗೆ. ಎನರ್ಜಿನೇ ಅಲ್ಲಿನ ಮ್ಯೂಸಿಕ್. ನೀವು ಪಾಸಿಟಿವ್ ಟ್ಯೂನ್ ಹಾಕಿದ್ರೆ ಲೈಫ್ ಕೂಡ ನಿಮ್ಮ ಜೊತೆ ಮಜವಾಗಿ ಡಾನ್ಸ್ ಮಾಡುತ್ತೆ. ಅದೇ ಬೇಸರದ ಟ್ಯೂನ್ ಹಾಕಿದ್ರೆ ಲೈಫ್ ಕೂಡ ಬೋರ್ ಆಗುತ್ತೆ. ಕೊನೆಯದಾಗಿ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಎವ್ರಿಥಿಂಗ್ ಈಸ್ ಎನರ್ಜಿ. ಈಗ ಚಾಯ್ಸ್ ನಿಮ್ದು. ನೀವು ಹೈ ವೈಬ್ರೇಷನ್ ಅಲ್ಲಿ ಬದುಕ್ತೀರಾ ಅಥವಾ ಲೋ ವೈಬ್ರೇಷನ್ ನಲ್ಲಿ ಕೊರುಕ್ತೀರಾ? ನೆನಪಿರ್ಲಿ, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ವಿಷಯಕ್ಕೆ ಮೂಡ್ ಹಾಳು ಮಾಡ್ಕೊಂಡ್ರೆ ಆ ದಿನಪೂರ್ತಿ ಹಾಳಾಗೋದು ಯಾಕೆ ಗೊತ್ತಾ? ಮತ್ತು ದಿನಪೂರ್ತಿ ಕೆಟ್ಟ ಘಟನೆಗಳೇ ಆಗುತ್ತೆ ಅನ್ನೋ ಅನುಭವ ಇರುವುದೇ. ಕೆಲಸದಲ್ಲಿ ತೊಂದರೆ, ಜನರ ವ್ಯವಹಾರದಲ್ಲಿ ಏರುಪೇರು, ಸಣ್ಣ ಸಣ್ಣ ತೊಂದರೆ ತಾಪತ್ರೆ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ಕ್ಷಣದಿಂದಲೇ ಮೂಡ್ ಚೆನ್ನಾಗಿದ್ರೆ ಆ ದಿನ ಪೂರ್ತಿ ಸ್ಮೂತ್ ಆಗಿ ಸಾಗುತ್ತೆ. ಒಳ್ಳೊಳ್ಳೆ ವಿಷಯಗಳೇ ನಡೆಯುತ್ತೆ. ಇದೇ ಲಾ ಆಫ್ ಅಟ್ರಾಕ್ಷನ್ ನ ಮ್ಯಾಜಿಕ್. ನಿಮ್ಮ ಮೂಡ್ ಮತ್ತು ನಿಮ್ಮ ಯೋಚನೆಗಳೇ ಇವತ್ತು ನಿಮ್ಮ ದಿನ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ವಾಸ್ತವದಲ್ಲಿ ಈ ಬ್ರಹ್ಮಾಂಡ ಪ್ರತಿ ಕ್ಷಣವೂ ನಿಮ್ಮ ಯೋಚನೆಗಳನ್ನ ಕೇಳಿಸ್ಕೊಳ್ತಿರುತ್ತೆ. ಇಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿ. ನೀವು ನನಗಿದು ಬೇಕು ಅಂತ ಕೇಳಿದ್ರು ಅಥವಾ ನನಗಿದು ಬೇಡ ಅಂತ ಕೇಳಿದ್ರು ಬ್ರಹ್ಮಾಂಡಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ. ನೀವು ಯಾವ ವಿಚಾರದ ಮೇಲೆ ಜಾಸ್ತಿ ಗಮನ ಕೊಡ್ತೀರೋ ಅದನ್ನೇ ಅದು ನಿಮ್ಗೆ ವಾಪಸ್ ಕೊಡುತ್ತೆ. ಉದಾಹರಣೆಗೆ, ನೀವು ಆಫೀಸ್ಗೋ ಅಥವಾ ಕಾಲೇಜ್ಗೂ ಹೋಗುವಾಗ ಅಯ್ಯೋ ಲೇಟ್ ಆಗ್ಬಾರ್ದು ಅಂತ ಟೆನ್ಷನ್ ಮಾಡ್ಕೊಂಡ್ರೆ ನೀವು ಲೇಟ್ ಆಗೋದು ಗ್ಯಾರಂಟಿ. ಯಾಕೆ ಗೊತ್ತಾ? ನಿಮ್ಮ ಮನಸ್ಸು ಲೇಟ್ ಅನ್ನೋ ಪದದ ಮೇಲೆ ಫೋಕಸ್ ಮಾಡ್ತಿದೆ. ಬ್ರಹ್ಮಾಂಡ ನಿಮಗೆ ಅದನ್ನೇ ಕೊಡುತ್ತೆ. ಅದೇ ನೀವು ನಾನು ಕರೆಕ್ಟ್ ಟೈಮಿಗೆ ತಲುಪ್ತೀನಿ, ಆರಾಮಾಗಿ ಹೋಗ್ತೀನಿ ಅಂತ ಯೋಚನೆ ಮಾಡಿ ನೋಡಿ, ನಿಮ್ಮ ಗಮನ ಸರಿಯಾದ ಸಮಯದ ಮೇಲೆ ಇರುತ್ತೆ. ಆಗ ಟ್ರಾಫಿಕ್ ಇದ್ರೂ ನಿಮಗೆ ದಾರಿ ಸಿಗುತ್ತೆ, ನೀವು ಟೈಮಿಗೆ ತಲುಪ್ತೀರಾ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ಟೂಡೆಂಟ್ಸ್. ಒಬ್ಬ ಸ್ಟೂಡೆಂಟ್ ಇರ್ತಾನೆ ಅನ್ಕೊಳ್ಳಿ, ಅವನು ಎಷ್ಟೇ ಓದಿದ್ರು ಅಯ್ಯೋ ಎಕ್ಸಾಮ್ ತುಂಬಾ ಕಷ್ಟ ಇರುತ್ತೆ, ನಾನು ಫೇಲ್ ಆಗ್ಬೋದು ಅಂತ ಭಯ ಪಡ್ತಿರ್ತಾನೆ. ಕೊನೆಗೇನಾಗುತ್ತೆ? ಆ ಭಯದಲ್ಲೇ ಗೊತ್ತಿರೋ ಉತ್ತರನೂ ಮರ್ತು ಹೋಗ್ತಾನೆ. ಅವನ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಆದ್ರೆ ಇನ್ನೊಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನಿಗೆ ತನ್ನ ಮೇಲೆ ನಂಬಿಕೆ ಇರುತ್ತೆ. ನಾನು ಚೆನ್ನಾಗಿ ಓದಿದ್ದೀನಿ, ನನ್ಗೆ ಕಾನ್ಫಿಡೆನ್ಸ್ ಇದೆ, ಎಕ್ಸಾಮ್ ಸೂಪರ್ ಆಗಿ ಬರೀತೀನಿ ಅಂತ ಅನ್ಕೋತಾನೆ. ಅವನ ಮನಸ್ಸು ಶಾಂತವಾಗಿರುತ್ತೆ, ರಿಸಲ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಬರುತ್ತೆ. ಇದೇ ಲಾ ಆಫ್ ಅಟ್ರಾಕ್ಷನ್ ಫ್ರೆಂಡ್ಸ್. ನಮ್ಮ ಮನಸ್ಸು ಒಂಥರ ಒಂದು ತೋಟ ಇದ್ದ ಹಾಗೆ. ನೀವು ಆ ತೋಟದಲ್ಲಿ ಯಾವ ಬೀಜ ಬಿತ್ತೀರೋ ಅದೇ ಗಿಡ ಬೆಳೆಯೋದು ಅಲ್ವಾ? ನೀವು ಪಾಸಿಟಿವ್ ಯೋಚನೆ, ನಂಬಿಕೆ ಅನ್ನೋ ಬೀಜ ಬಿತ್ತಿದ್ರೆ ಅಲ್ಲಿ ಸಂತೋಷ, ಯಶಸ್ಸು ಅನ್ನುವಂತಹ ಸುಂದರವಾದ ಹೂಗಳು ಅರಳುತ್ತವೆ. ಅದೇ ನೀವು ಭಯ, ದೂರು, ಟೆನ್ಷನ್ ಅನ್ನುವಂತಹ ಬೀಜ ಬಿತ್ತಿದ್ರೆ ಬರೀ ಮುಳ್ಳಿನ ಗಿಡಗಳೇ ಬೆಳೀತವೆ. ಯಶಸ್ವಿ ಜನರನ್ನ ನೋಡಿ ಕಲಿಯೋದು ಬಹಳ ಇದೆ. ಅವ್ರು ಯಾವಾಗ್ಲೂ ಪಾಸಿಟಿವ್ ಮಾತುಗಳನ್ನೇ ಮಾತಾಡ್ತಿರ್ತಾರೆ. ಎಲ್ಲವೂ ಚೆನ್ನಾಗಿನೇ ಆಗುತ್ತೆ, ಈ ಅವಕಾಶ ಸೂಪರ್ ಆಗಿದೆ, ನಾನು ಇದನ್ನ ಮಾಡಬಲ್ಲೆ ಅಂತಾರೆ. ಅದಕ್ಕೆ ಅವ್ರು ಯಾವಾಗ್ಲೂ ಗೆಲ್ತಾರೆ.
ಆದ್ರೆ ಸೋಲೋರು ಯಾವಾಗ್ಲೂ ನನ್ನ ಹಣೆ ಬರಹನೇ ಇಷ್ಟು, ನನ್ನಿಂದ ಆಗಲ್ಲ ಅನ್ನುತ್ತಾರೆ. ಅವರ ಜೀವನ ಹಾಗೆ ಉಳಿಯುತ್ತೆ. ಹಾಗಾದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ನಮ್ಮ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋದು ಹೇಗೆ? ಅದಕ್ಕಿಲ್ಲಿದೆ ಸಿಂಪಲ್ ಸ್ಟೆಪ್ಸ್. ಒಂದನೇದು, ಕಂಟ್ರೋಲ್ ಯುವರ್ ಥಾಟ್ಸ್. ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ಒಡೆದು ಹಾಕೋದಲ್ಲ, ಆದ್ರೆ ಯಾವಾಗ ನಿಮ್ಮ ಮನಸ್ಸು ಭಯ ಅಥವಾ ಟೆನ್ಷನ್ ಕಡೆ ಹೋಗುತ್ತೋ ತಕ್ಷಣ ಗೇರ್ ಚೇಂಜ್ ಮಾಡಿ ಅದನ್ನ ಪಾಸಿಟಿವ್ ಕಡೆಗೆ ತಿರುಗಿಸಿ. ಎರಡನೇದು, ವಿಜುವಲೈಸೇಷನ್. ಅಂದ್ರೆ ನಿಮಗೆ ಏನು ಬೇಕು, ಅದು ಸಿಕ್ಕರೆ ಹೇಗಿರುತ್ತೆ ಅಂತ ಕಣ್ಣು ಮುಚ್ಚಿ ಮನಸ್ಸಲ್ಲೇ ಕಲ್ಪಿಸುತ್ತಾ ನೋಡಿ. ಅದು ಈಗಲೇ ನಿಮ್ಮ ಹತ್ರ ಇದೆ ಅಂತ ಫೀಲ್ ಮಾಡಿ. ಮೂರನೇದು, ಗ್ರಾಟಿಟ್ಯೂಡ್. ಅಂದ್ರೆ ಕೃತಜ್ಞತೆ. ನಾನಾಗ್ಲೇ ಹೇಳಿದ ಹಾಗೆ ನಿಮ್ಮ ಹತ್ರ ಇವಾಗ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಬ್ರಹ್ಮಾಂಡವು ನಿಮ್ಗೆ ಇನ್ನೂ ಜಾಸ್ತಿ ಕೊಡುತ್ತೆ. ಈಗ ನಿಮ್ಗೆ ಒಂದು ಒಳ್ಳೆ ಕೆಲಸ ಬೇಕು ಅನ್ಕೊಳ್ಳಿ. ನನಗೆ ಕೆಲಸ ಬೇಕು ಅಂತ ಕೊರಗಬೇಡಿ. ಬದಲಾಗಿ, ನನ್ನ ಹತ್ರ ಒಂದು ಅದ್ಭುತವಾದ ಒಳ್ಳೆ ಕೆಲಸ ಇದೆ, ನಾನಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂತ ನಂಬಿ. ಇದು ನಿಮ್ಮ ವೈಬ್ರೇಷನ್ ಚೇಂಜ್ ಮಾಡುತ್ತೆ. ಕೆಲಸ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಕೆಲವರನ್ನ ನೋಡಿ ನಾವು ಅವನ್ ತುಂಬಾ ಲಕ್ಕಿ ಕಣಪ್ಪ ಅಂತೀವಿ. ಆದ್ರೆ ಅದು ಲಕ್ಕಲ್ಲ ಫ್ರೆಂಡ್ಸ್, ಅದು ಅವರ ಪಾಸಿಟಿವ್ ಥಿಂಕಿಂಗ್ ನ ಪವರ್. ಅವರ ವೈಬ್ಸ್ ಬ್ರಹ್ಮಾಂಡಕ್ಕೆ ಮ್ಯಾಚ್ ಆಗುತ್ತೆ. ಅದಕ್ಕೆ ಅವ್ರು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ಆದ್ರೆ ನೆನ್ಪಿರ್ಲಿ, ಇದೆಲ್ಲ ಒಂದೇ ದಿನದಲ್ಲಿ ಆಗೋದಿಲ್ಲ. ಇದು ಮ್ಯಾಗಿ ನೂಡಲ್ಸ್ ಮಾಡೋದ್ರ ಹಾಗಲ್ಲ, ತಕ್ಷಣ ರೆಡಿ ಆಗೋಕೆ. ಇದು ನಿಧಾನವಾಗಿ ಕೆಲಸ ಮಾಡುತ್ತೆ. ಫಸ್ಟ್ ನಿಮ್ಮ ಯೋಚನೆ ಬದಲಾಗುತ್ತೆ, ಆಮೇಲೆ ನಿಮ್ಮ ಆಕ್ಷನ್ ಬದಲಾಗುತ್ತೆ, ಕೊನೆಗೆ ನಿಮ್ಮ ಜೀವನನೇ ಬದಲಾಗುತ್ತೆ. ಒಮ್ಮೆ ಯೋಚಿಸಿ, ಲೈಫಲ್ಲಿ ದುಡ್ಡು, ಪ್ರೀತಿ, ಆರೋಗ್ಯ, ನೆಮ್ಮದಿ ಪಡೆಯೋಕೆ ಯಾವ್ದಾದ್ರು ಸಿಂಪಲ್ ಫಾರ್ಮುಲಾ ಇದೆಯಾ? ದ ಸೀಕ್ರೆಟ್ ಪುಸ್ತಕದ ಲೇಖಕಿ ರೊಂಡಾ ಬರ್ನ್ ಹೇಳ್ತಾರೆ, ಹೌದು ಇದೆ. ಮತ್ತು ಆ ಫಾರ್ಮುಲಾದ 3 ಗೋಲ್ಡನ್ ಸ್ಟೆಪ್ಸ್ ಗಳಿವೆ. ಅವುಗಳು ಆಸ್ಕ್, ಬಿಲೀವ್ ಅಂಡ್ ರಿಸೀವ್. ಈ 3 ಪದಗಳನ್ನ ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಲೈಫ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಸಂಪೂರ್ಣ ಹಣೆಬರಹನೇ ಬದಲಾಗಬಹುದು. ಬನ್ನಿ ಇದನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಸ್ಟೆಪ್ ಆಸ್ಕ್, ಅಂದ್ರೆ ಕೇಳುವುದು. ಇಲ್ಲಿ ಕೇಳುವುದು ಅಂದ್ರೆ ಯಾರ ಮುಂದೆಯೂ ಹೋಗಿ ಕೈ ಚಾಚೋದಲ್ಲ. ಇದರ ಅರ್ಥ ಏನು ಅಂದ್ರೆ ಬ್ರಹ್ಮಾಂಡಕ್ಕೆ ಅಥವಾ ಯೂನಿವರ್ಸ್ಗೆ ನಿಮ್ಮ ಆಸೆ ಏನು ಅಂತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳೋದು. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ತುಂಬಾ ಜನರಿಗೆ ತಮಗೆ ಏನ್ ಬೇಕು ಅನ್ನೋದೇ ಕ್ಲಿಯರ್ ಆಗಿ ಗೊತ್ತಿರೋದಿಲ್ಲ. ಒಂದ್ಸಲ ದುಡ್ಡು ಬೇಕು ಅನ್ನುತ್ತಾರೆ, ಇನ್ನೊಂದ್ಸಲ ನೆಮ್ಮದಿ ಬೇಕು ಅನ್ನುತ್ತಾರೆ, ಮತ್ತೊಮ್ಮೆ ಸಂಬಂಧ ಸರಿಯಿಲ್ಲ ಅಂತ ದೂರ ಹೇಳ್ತಾರೆ. ಹೀಗೆ ಕನ್ಫ್ಯೂಸ್ ಆದ್ರೆ ಬ್ರಹ್ಮಾಂಡ ನಿಮಗೆ ಏನಂತ ಕೊಡೋದು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಹೋಟೆಲ್ಗೆ ಹೋಗಿ ವೇಟರ್ಗೆ ಏನಾದ್ರೂ ಒಳ್ಳೇದು ತಗೊಂಡ್ ಬಾರಪ್ಪ ಅಂದ್ರೆ ಆ ವೇಟರ್ಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಅದೇ ನೀವು ನನಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು, ಸಕ್ಕರೆ ಕಮ್ಮಿ ಇರಲಿ ಅಂತ ಆರ್ಡರ್ ಮಾಡಿದ್ರೆ ತಕ್ಷಣ ಅವರು ಕಾಫಿ ತಂದು ಕೊಡ್ತಾರೆ. ನಮ್ಮ ಯೂನಿವರ್ಸ್ ಕೂಡ ಸೇಮ್ ಆ ಹೋಟೆಲ್ ವೇಟರ್ ಇದ್ದ ಹಾಗೆ. ಅದಕ್ಕೆ ಕನ್ಫ್ಯೂಷನ್ ಬೇಡ, ಕ್ಲಿಯರ್ ಆರ್ಡರ್ ಕೊಡಿ. ನೀವು ಇದನ್ನ ಗಮನಿಸಿರಬಹುದು, ನಾವು ಸಣ್ಣ ಸಣ್ಣ ವಿಷಯಗಳನ್ನ ಕ್ಲಿಯರ್ ಆಗಿ ಅನ್ಕೊಂಡಿರುವಾಗ ಅದು ನಡೆದು ಬಿಡುತ್ತೆ. ಉದಾಹರಣೆಗೆ, ಇವತ್ತು ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೋತೀರಾ, ನೋಡಿದ್ರೆ ಸಂಜೆ ಮಳೆ ಬರುತ್ತೆ. ಅಥವಾ ಇವತ್ತು ಟ್ರಾಫಿಕ್ ಇಲ್ಲದೆ ಇರಲಿ ಅಂತ ಮನಸಾರೆ ಅನ್ಕೊಳ್ತೀರಾ, ಅವತ್ತು ರೋಡ್ ಫುಲ್ ಕ್ಲಿಯರ್ ಆಗಿರುತ್ತೆ. ಇದು ಕೋಇನ್ಸಿಡೆನ್ಸ್ ಅಲ್ಲ ಫ್ರೆಂಡ್ಸ್, ಇದು ನಿಮ್ಮ ಕ್ಲಿಯರ್ ಆಸ್ಕಿಂಗ್ ಪವರ್. ನೀವು ಏನು ಬೇಕು ಅಂತ ಎಕ್ಸಾಕ್ಟ್ ಆಗಿ ಕೇಳ್ತಿರೋ ಯೂನಿವರ್ಸ್ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗುತ್ತೆ. ಎರಡನೇ ಸ್ಟೆಪ್ ಬಿಲೀವ್, ಅಂದ್ರೆ ನಂಬಿಕೆ ಇಡೋದು. ಇದು ತುಂಬಾನೇ ಮುಖ್ಯ ಮತ್ತು ಸ್ವಲ್ಪ ಕಷ್ಟ ಕೂಡ. ಕೇಳೋದು ಸುಲಭ, ಆದ್ರೆ ಅದು ಸಿಕ್ಕೇ ಸಿಗುತ್ತೆ ಅಂತ ನಂಬೋದು ಕಷ್ಟ ಅಲ್ವಾ? ಲೇಖಕಿ ರೊಂಡಾ ಬರ್ನ್ ಹೇಳ್ತಾರೆ, ನಿಮಗೆ ಬೇಕಾಗಿರೋ ವಸ್ತು ಈಗಾಗಲೇ ನಿಮ್ಮ ಹತ್ರ ಇದೆ ಅಂತ ಫೀಲ್ ಮಾಡಿ. ಇಲ್ಲೊಂದು ಸೂಪರ್ ಉದಾಹರಣೆ ಕೊಡ್ತೀನಿ ಕೇಳಿ. ನೀವು ಆನ್ಲೈನಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಫೋನ್ ಆರ್ಡರ್ ಮಾಡ್ತೀರಾ ಅನ್ಕೊಳ್ಳಿ. ಪೇಮೆಂಟ್ ಮಾಡಿದ ಮೇಲೆ ಅದು ಮನೆಗೆ ಬರುತ್ತೋ ಇಲ್ವೋ ಅಂತ ಡೌಟ್ ಪಡ್ತೀರಾ? ಇಲ್ಲ ತಾನೆ? ಮಧ್ಯ ಮಧ್ಯ ಡೆಲಿವರಿ ಬಾಯ್ಗೆ ಫೋನ್ ಮಾಡಿ ಬರ್ತಿದ್ಯಾ ಅಂತ ಕೇಳ್ತಾ ಇರ್ತೀರಾ? ಇಲ್ಲ. ಯಾಕೆಂದ್ರೆ ನಿಮಗೆ ಗ್ಯಾರಂಟಿ ಗೊತ್ತಿದೆ, ನಾನು ಆರ್ಡರ್ ಮಾಡಿದ್ದೀನಿ, ಅದು ಬಂದೇ ಬರುತ್ತೆ ಅಂತ. ಯೂನಿವರ್ಸ್ ಹತ್ರನೂ ಅಷ್ಟೇ. ಒಂದ್ಸಲ ಆರ್ಡರ್ ಮಾಡಿದ್ಮೇಲೆ ಡೌಟ್ ಪಡ್ಬೇಡಿ. ಇದು ಆಗತ್ತಾ, ನನ್ನ ಕೈಯಲ್ಲಿ ಆಗತ್ತಾ ಅನ್ನೋ ಡೌಟ್ ಬಂದ್ರೆ ನಿಮ್ಮ ವೈಬ್ರೇಷನ್ ವೀಕ್ ಆಗುತ್ತೆ, ಡೆಲಿವರಿ ಲೇಟ್ ಆಗುತ್ತೆ. ಸೊ ಜಸ್ಟ್ ಬಿಲೀವ್ ಇಟ್. ಮೂರನೇ ಸ್ಟೆಪ್ ರಿಸೀವ್, ಅಂದ್ರೆ ಸ್ವೀಕರಿಸೋದು. ಇಲ್ಲಿ ರಿಸೀವ್ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಾನು ಈ ಸಂತೋಷಕ್ಕೆ, ಈ ಯಶಸ್ಸಿಗೆ ಅರ್ಹನಾಗಿದ್ದೀನಿ, ಐ ಡಿಸರ್ವ್ ಇಟ್ ಅಂತ ಫೀಲ್ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಅಭ್ಯಾಸ ಇರುತ್ತೆ, ಯಾರಾದ್ರೂ ಗಿಫ್ಟ್ ಕೊಟ್ರೆ ಅಯ್ಯೋ ಇದೆಲ್ಲ ಯಾಕೆ ಬೇಕಿತ್ತು, ಯಾಕೆ ತಂದ್ರಿ ಅಂತೀವಿ. ಯಾವಾಗ ನೀವು ಹಾಗೆ ಹೇಳ್ತಿರೋ ನೀವು ಆ ಗಿಫ್ಟ್ನ ಮನಸ್ಸಾರೆ ಸ್ವೀಕರಿಸ್ತಿಲ್ಲ ಅಂತ ಅರ್ಥ.
ನೀವು ಯಾವಾಗ ಓಪನ್ ಮೈಂಡ್ ಇಂದ ಖುಷಿಯಿಂದ ರಿಸೀವ್ ಮಾಡ್ತಿರೋ ಆಗ ಬ್ರಹ್ಮಾಂಡ ನಿಮಗೆ ಇನ್ನೂ ಜಾಸ್ತಿ ಕೊಡೋದು. ನೆನಪಿರ್ಲಿ, ನೀವು ಖುಷಿಯಾಗಿದ್ರೆ, ಉತ್ಸಾಹವಾಗಿದ್ರೆ ಮಾತ್ರ ನೀವು ಕೇಳಿದ್ದನ್ನ ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯ. ಅದೇ ಬೇಜಾರಲ್ಲಿದ್ರೆ ನಿಮ್ಮ ಬಾಗಿಲು ಮುಚ್ಚಿರುತ್ತೆ. ಹಾಗಾದ್ರೆ ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ? ಉದಾಹರಣೆಗೆ, ನಿಮಗೆ ಒಂದು ಕಾರ್ ಬೇಕು ಅನ್ಕೊಳ್ಳಿ. ಆಸ್ಕ್ ಅಂದ್ರೆ ಕೇಳಿಕೊಳ್ಳಿ. ಯಾವ ಕಾರು, ಯಾವ ಕಲರು, ಯಾವ ಮಾಡೆಲ್ ಅಂತ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಬಿಲೀವ್ ಅಂದ್ರೆ ನಂಬಿಕೆ. ಕಣ್ಮುಚ್ಚಿ ಆ ಕಾರಲ್ಲಿ ಈಗಾಗಲೇ ಓಡಾಡ್ತಿದ್ದೀನಿ ಅಂತ ನಂಬಿ. ರಿಸೀವ್ ಅಂದ್ರೆ ಸಿಕ್ಕಿದೆ. ರೋಡಲ್ಲಿ ಆ ಕಾರ್ ಹೋದಾಗ ವಾವ್ ಇದು ನನ್ನ ಕಾರ್ ಅಂತ ಖುಷಿ ಪಡಿ. ಆ ಫೀಲಿಂಗ್ ಮುಖ್ಯ. ಉದಾಹರಣೆಗೆ, ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅನ್ಕೊಳ್ಳಿ. ಆಸ್ಕ್ ನನ್ನ ಬಾಡಿ ಫುಲ್ ಫಿಟ್ ಆಗಿದೆ ಅಂತ ಅನ್ಕೊಳ್ಳಿ. ಬಿಲೀವ್ ನೀವು ಎಕ್ಸರ್ಸೈಸ್ ಮಾಡ್ತಿದ್ದೀರಾ, ಫುಲ್ ಎನರ್ಜೆಟಿಕ್ ಆಗಿದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ರಿಸೀವ್ ನಿಮ್ಮ ಆರೋಗ್ಯದಲ್ಲಿ ಆಗುವ ಸಣ್ಣ ಸುಧಾರಣೆಗಳನ್ನ ಗಮನಿಸಿ ಮತ್ತು ಥ್ಯಾಂಕ್ಸ್ ಹೇಳಿ ಖುಷಿಯಾಗಿ ಸ್ವೀಕರಿಸಿ. ಇದು ಬೇಗ ನಿಮ್ಮ ಆರೋಗ್ಯವನ್ನ ಸುಧಾರಿಸುತ್ತೆ. ನೀವು ಯಾವತ್ತಾದ್ರೂ ಚಿಕ್ಕ ಮಕ್ಕಳನ್ನ ಗಮನಿಸಿದ್ರಾ? ಅವರು ತಮ್ಮ ತಂದೆ ತಾಯಿ ಹತ್ರ ಒಂದು ವಸ್ತುವನ್ನ ಹೇಗೆ ಕೇಳ್ತಾರೆ ಗೊತ್ತಾ? ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಪಾಪ ನನಗೆ ಐಸ್ ಕ್ರೀಮ್ ಬೇಕು. ಅಷ್ಟು ಹೇಳಿ ಅವರು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಐಸ್ ಕ್ರೀಮ್ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಖುಷಿಯಾಗಿ ಕಾಯ್ತಾ ಇರ್ತಾರೆ. ಅವರ ಮನಸ್ಸಲ್ಲಿ ಸಿಗುತ್ತೋ ಇಲ್ವೋ ಅನ್ನೋ ಡೌಟೇ ಇರಲ್ಲ. ಕೊನೆಗೆ ಐಸ್ ಕ್ರೀಮ್ ಕೈಗೆ ಸಿಕ್ಕಾಗ ಅದನ್ನ ಫುಲ್ ಎಂಜಾಯ್ ಮಾಡ್ತಾರೆ. ಫ್ರೆಂಡ್ಸ್, ಇದೇ ರಿಯಲ್ ಲಾ ಆಫ್ ಅಟ್ರಾಕ್ಷನ್. ನಾವು ಕೂಡ ಮಕ್ಕಳ ಹಾಗೆ ಇರಬೇಕು. ಸ್ಪಷ್ಟವಾಗಿ ಕೇಳಿ, ನಂಬಿ ಮತ್ತು ಸಂತೋಷದಿಂದ ಸ್ವೀಕರಿಸಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ 3 ಸ್ಟೆಪ್ಸ್ ನಮ್ಮ ಯೋಚನಾ ಶಕ್ತಿಗೆ ಒಂದು ದಾರಿ ತೋರಿಸುತ್ತೆ. ಮೊದಲನೇ ಸ್ಟೆಪ್ ನಮ್ಮ ಎನರ್ಜಿಗೆ ಒಂದು ಸ್ಪಷ್ಟವಾದ ಡೈರೆಕ್ಷನ್ ಕೊಡೋದು. ಎರಡನೇ ಸ್ಟೆಪ್ ಆ ಎನರ್ಜಿ ಮೇಲೆ ಬಲವಾದ ನಂಬಿಕೆ ಇಡೋದು. ಮೂರನೇ ಸ್ಟೆಪ್ ಅದನ್ನ ತೆರೆದ ಮನಸ್ಸಿನಿಂದ ಸ್ವೀಕರಿಸೋದು. ಇದೇ ಮ್ಯಾಜಿಕ್ ಫಾರ್ಮುಲಾ. ಇದರಿಂದ ನಿಮ್ಮ ಇಡೀ ಜೀವನನೇ ಚೇಂಜ್ ಆಗ್ಬೋದು. ಆದ್ರೆ ನೆನ್ಪಿಡಿ ಫ್ರೆಂಡ್ಸ್, ಇದು ಕೇವಲ ಒಂದು ದಿನದ ಆಟ ಅಲ್ಲ. ಇದಕ್ಕೆ ಕನ್ಸಿಸ್ಟೆನ್ಸಿ ಬೇಕು. ಜಿಮ್ಮಿಗೆ ಹೋದ ಹಾಗೆ ಒಂದೇ ದಿನ ಮಾಡಿಬಿಡೋದಲ್ಲ. ಪ್ರತಿದಿನ ನಿಮ್ಮ ಯೋಚನೆಗಳನ್ನ ಪಾಸಿಟಿವ್ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕು. ನಿಮ್ಮ ಹತ್ರ ಈಗಾಗಲೇ ಎಲ್ಲ ಇದೆ, ನೀವು ಸಮೃದ್ಧಿಯಾಗಿದ್ದೀರಾ ಅಂತ ಪ್ರತಿದಿನ ಫೀಲ್ ಮಾಡಬೇಕು. ನೀವು ಯಾವಾಗ ಹೀಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ ಆ ಬ್ರಹ್ಮಾಂಡಕ್ಕೆ ಬೇರೆ ದಾರಿನೇ ಇರಲ್ಲ. ನಿಮ್ಮ ಆಸೆಗಳನ್ನ ಈಡೇರಿಸಲೇಬೇಕಾಗತ್ತೆ. ಈಗ ಯೋಚಿಸಿ, ನಿಮ್ಮ ಲೈಫಲ್ಲಿ ನಿಮಗೆ ನಿಜವಾಗ್ಲೂ ಏನು ಬೇಕು? ಒಳ್ಳೆ ಕರಿಯರ್ ಬೇಕಾ? ಸುಂದರವಾದ ಸಂಬಂಧ ಬೇಕಾ? ಹಣ ಬೇಕಾ? ಅಥವಾ ನೆಮ್ಮದಿ ಬೇಕಾ? ಏನೇ ಆಗಿರಲಿ, ಇವತ್ತಿಂದಾನೇ ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿ. ಕ್ಲಿಯರ್ ಆಗಿ ಕೇಳಿ, ಮನ್ಸಾರೆ ನಂಬಿ, ಖುಷಿಯಿಂದ ಪಡ್ಕೊಳ್ಳಿ. ಬ್ರಹ್ಮಾಂಡ ಯಾವಾಗಲೂ ನಿಮ್ಮ ಆರ್ಡರ್ಗೋಸ್ಕರ ಕಾಯ್ತಾ ಇರುತ್ತೆ. ನೀವು ಮಾಡಬೇಕಿರೋದು ಇಷ್ಟೇ, ಸರಿಯಾಗಿ ಆರ್ಡರ್ ಕೊಡೋದು, ಆಮೇಲೆ ಅದನ್ನ ಎಂಜಾಯ್ ಮಾಡ್ತಾ ಅನುಭವಿಸೋದು. ಸರಿ, ಈಗ ಈ ಲಾ ಆಫ್ ಅಟ್ರಾಕ್ಷನ್ ನ ಸ್ಪೀಡ್ ಜಾಸ್ತಿ ಮಾಡೋಕೆ ದಿ ಸೀಕ್ರೆಟ್ ಪುಸ್ತಕದಲ್ಲಿ ಕೆಲವು ಪವರ್ಫುಲ್ ಟೂಲ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ವಿಜುವಲೈಸೇಷನ್, ಅಂದ್ರೆ ದೃಶ್ಯೀಕರಣ. ಏನಿದು ವಿಜುವಲೈಸೇಷನ್? ಸಿಂಪಲ್, ಕೇವಲ ಕನಸು ಕಾಣೋದಲ್ಲ. ಆ ಕನಸು ನಿಮ್ಮ ಕಣ್ಣು ಮುಂದೆ ನಡೀತಿರೋ ಒಂದು ಸಿನಿಮಾ ತರ ನೋಡೋದು. ಉದಾಹರಣೆಗೆ, ನಿಮ್ಗೊಂದು ಹೊಸ ಕಾರ್ ಬೇಕು ಅನ್ಕೊಳ್ಳಿ. ಸುಮ್ಮನೆ ಕಾರ್ ಬೇಕು ಅನ್ಬೇಡಿ. ಒಂದ್ಸಲ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡಿ, ನೀವು ಆ ಹೊಸ ಕಾರ್ನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀರಾ, ಸ್ಟೀರಿಂಗ್ ವೀಲ್ನ ಕೈಯಲ್ಲಿ ಹಿಡಿದಿದ್ದೀರಾ, ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ. ತಣ್ಣನೆ ಗಾಳಿ ನಿಮ್ಮ ಮುಖಕ್ಕೆ ಬಡಿತಿದೆ. ನಿಮ್ಮ ಫ್ರೆಂಡ್ಸು ವಾವ್ ಎಂತ ಕಾರ್ ಗುರು ಇದು ಅಂತ ಹೊಗಳ್ತಿದ್ದಾರೆ. ಈ ದೃಶ್ಯ ನಿಮ್ಮ ಕಣ್ಮುಂದೆ ಎಷ್ಟು ಕ್ಲಿಯರ್ ಆಗಿ ಬರುತ್ತೋ ಅಷ್ಟು ಬೇಗ ಆ ಬ್ರಹ್ಮಾಂಡ ಅದನ್ನ ನಿಮ್ಮ ಲೈಫ್ಗೆ ತರೋಕೆ ದಾರಿ ಹುಡುಕುತ್ತೆ. ಎರಡನೇ ಟೂಲ್ ಗ್ರಾಟಿಟ್ಯೂಡ್, ಅಂದ್ರೆ ಕೃತಜ್ಞತೆ. ತುಂಬಾ ಜನ ಏನ್ ಮಾಡ್ತಾರೆ, ಯಾವಾಗ್ಲೂ ನನ್ನ ಲೈಫಲ್ಲಿ ತುಂಬಾ ಕಷ್ಟ ಇದೆ, ನನ್ನ ಹತ್ರ ಏನೂ ಇಲ್ಲ ಅಂದ್ಕೊಂಡು ಮನಸ್ಸಲ್ಲಿ ನೋವು ಮಾಡ್ಕೊಳ್ತಾರೆ. ನೀವು ಹೀಗೆ ಕೊರತೆ ಬಗ್ಗೆ ಯೋಚಿಸಿದ್ರೆ ಯೂನಿವರ್ಸ್ ನಿಮಗೆ ಇನ್ನಷ್ಟು ಕೊರತೆಯನ್ನೇ ಕೊಡುತ್ತೆ. ಆದರೆ ನಿಮ್ಮ ಹತ್ರ ಇರೋ ಸಣ್ಣ ಸಣ್ಣ ವಸ್ತುಗಳಿಗೂ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿ. ಉದಾಹರಣೆಗೆ, ಈಗ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇರುವುದಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಅದರಿಂದಲೇ ಅಲ್ವಾ ನೀವು ಈ ವಿಷಯ ತಿಳ್ಕೊಳ್ತಿರೋದು. ನಿಮಗೊಂದು ಸಣ್ಣ ಮನೆ ಇರ್ಬೋದು, ನನಗೆ ಇರೋಕೆ ಒಂದು ಮನೆ ಇದೆ ಅಂದ್ಕೊಂಡು ಥ್ಯಾಂಕ್ಸ್ ಹೇಳಿ. ಲಾಜಿಕ್ ಸಿಂಪಲ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ ನಿಮಗೆ ಗಿಫ್ಟ್ ಕೊಟ್ಟಾಗ ನೀವು ಪದೇ ಪದೇ ಥ್ಯಾಂಕ್ ಯು ಮಚಾ ಅಂತ ಹೇಳಿದ್ರೆ ಅವನಿಗೆ ಖುಷಿಯಾಗಿ ಇನ್ನೊಂದು ಗಿಫ್ಟ್ ಕೊಡ್ತಾನಲ್ವಾ.
ನಮ್ಮ ಯೂನಿವರ್ಸ್ ಕೂಡ ಅಷ್ಟೇ. ನೀವು ಥ್ಯಾಂಕ್ಸ್ ಹೇಳಿದಷ್ಟು, ಓ ಇವನು ಖುಷಿಯಾಗಿದ್ದಾನೆ, ಇವನಿಗೆ ಇನ್ನಷ್ಟು ಕೊಡೋಣ ಅಂದ್ಕೊಂಡು ಇನ್ನಷ್ಟು ಜಾಸ್ತಿನೇ ಕೊಡುತ್ತೆ. ಮೂರನೇ ಟೂಲ್, ಅಫರ್ಮೇಷನ್ಸ್ ಅಂದರೆ ದೃಢೀಕರಣ ವಾಕ್ಯಗಳನ್ನು ಪದೇ ಪದೇ ಹೇಳೋದು. ನಿಮ್ಗೆ ಅನ್ಸುತ್ತಿರ್ಬೋದು, ನಾನು ಶ್ರೀಮಂತ ಆಗೋದು ಕಷ್ಟ, ಕೆಲಸ ಸಿಗೋದು ಕಷ್ಟ ಅಂತ ನೀವು ಇದನ್ನೇ ದಿನಾಲೂ ಹೇಳ್ತಿದ್ರೆ ನಿಮ್ಮ ಮೈಂಡು ಅದನ್ನೇ ನಂಬಿ ಬಿಡುತ್ತೆ ಮತ್ತು ಮುಂದೆ ಲೈಫಲ್ಲಿ ತುಂಬ ಕಷ್ಟ ಆಗುತ್ತೆ. ಅದರ ಬದಲು ಹೀಗೆ ಮಾಡಿ, ದಿನ ಬೆಳಿಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ಹೇಳಿ, ನಾನು ಶ್ರೀಮಂತನಾಗಲು ಅರ್ಹನಾಗಿದ್ದೇನೆ, ಐ ಡಿಸರ್ವ್ ಇಟ್, ಹಣ ನನ್ನ ಹತ್ರ ಸುಲಭವಾಗಿ ಬರ್ತಿದೆ, ನನ್ನ ಲೈಫ್ ಸೂಪರ್ ಆಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ನಾವು ಯಾವುದಾದ್ರೂ ಒಂದು ಹಾಡನ್ನ ಪದೇ ಪದೇ ಕೇಳಿದ್ರೆ ಆಮೇಲೆ ನಾವು ಸುಮ್ಮನೆ ಕೂತಿದ್ರು ಆ ಹಾಡು ತಲೆಯಲ್ಲಿ ಓಡ್ತಿರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಅಫರ್ಮೇಷನ್ ಕೂಡ ಕೆಲಸ ಮಾಡುತ್ತೆ. ನೀವು ಒಂದೇ ಪಾಸಿಟಿವ್ ಮಾತನ್ನ ಪದೇ ಪದೇ ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ? ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಅಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ಹೋಗಿ ಪರ್ಮನೆಂಟ್ ಆಗಿ ಅಲ್ಲೇ ಜಾಗವನ್ನು ಮಾಡಿಕೊಂಡು ಉಳಿದು ಬಿಡುತ್ತೆ. ನೆನ್ಪಿರ್ಲಿ, ಈ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾನೇ ಪವರ್ಫುಲ್. ಒಂದ್ಸಲ ವಿಷಯ ಅಲ್ಲಿಗೆ ತಲುಪಿದ್ರೆ ಸಾಕು, ಅದು ನಿಮ್ಮ ಅಭ್ಯಾಸ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಎನರ್ಜಿ ಎಲ್ಲವನ್ನೂ ಆಟೋಮೆಟಿಕ್ ಆಗಿ ಬದಲಾಯಿಸಿಬಿಡುತ್ತೆ. ನಾವಿಷ್ಟು ಹೊತ್ತು ಮಾತನಾಡಿದ್ದು ವಿಜುವಲೈಸೇಷನ್, ಗ್ರಾಟಿಟ್ಯೂಡ್ ಮತ್ತು ಅಫರ್ಮೇಷನ್ಸ್. ಇವು ಮೂರು ಕೂಡ ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ. ಇವು ಮೂರು ಒಟ್ಟಿಗೆ ಸೇರಿದ್ರೆ ಮಾತ್ರ ಮ್ಯಾಜಿಕ್ ನಡೆಯೋದು. ಯಾಕೆ ಗೊತ್ತಾ? ನೀವು ಬರೀ ವಿಜುವಲೈಸೇಷನ್ ಮಾಡಿ ಆದ್ರೆ ಗ್ರಾಟಿಟ್ಯೂಡ್ ಫೀಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಯೂನಿವರ್ಸ್ಗೆ ಕೊರತೆ ಸಿಗ್ನಲ್ ಕಳಿಸುತ್ತೆ. ನೀವು ಬರೀ ಗ್ರಾಟಿಟ್ಯೂಡ್ ಮಾಡಿದ ಮೇಲೆ ಕನಸುಗಳನ್ನ ವಿಜುವಲೈಸ್ ಮಾಡಲಿಲ್ಲ ಅಂದ್ರೆ ಯೂನಿವರ್ಸ್ಗೆ ನೀವು ಏನ್ ಕೇಳ್ತಿದ್ದೀರಾ ಅಂತಾನೆ ಅರ್ಥ ಆಗಲ್ಲ ಮತ್ತು ಅದಕ್ಕೆ ಡೈರೆಕ್ಷನ್ ಇರಲ್ಲ. ಇನ್ನು ನೀವು ಬರೀ ಅಫರ್ಮೇಷನ್ಸ್ ಹೇಳಿದ ಮೇಲೆ ಅದನ್ನ ಫೀಲ್ ಮಾಡಲಿಲ್ಲ ಅಂದ್ರೆ ಅವು ಬರೀ ಖಾಲಿ ಪದಗಳಾಗ್ತವೆ. ಆದ್ರೆ ಫ್ರೆಂಡ್ಸ್, ಯಾವಾಗ ಈ ಮೂರು ಒಂದಾಗುತ್ತೋ ಆಗ ನಿಮ್ಮ ಮೈಂಡ್ ಮತ್ತು ಯೂನಿವರ್ಸ್ ಒಂದೇ ವೇವ್ ಮೇಲೆ ಸಿಂಕ್ ಆಗುತ್ತೆ. ಇಲ್ಲಿ ನಿಮ್ಗೊಂದು ಸಿಂಪಲ್ ಚಾಲೆಂಜ್ ಕೊಡ್ತೀನಿ. ಪ್ರತಿದಿನ ಬೆಳಗ್ಗೆ ಜಸ್ಟ್ 15 ನಿಮಿಷ ಕೊಡಿ. ಮೊದಲ 5 ನಿಮಿಷ ವಿಜುವಲೈಸೇಷನ್, ನಿಮ್ಮ ಡ್ರೀಮ್ ಲೈಫ್ ಹೇಗಿರಬೇಕು ಅಂತ ಕಣ್ಮುಚ್ಚಿ ಸಿನಿಮಾ ತರ ಫೀಲಿಂಗ್ ಮಾಡ್ತಾ ನೋಡಿ. ಮುಂದಿನ 5 ನಿಮಿಷ ಗ್ರಾಟಿಟ್ಯೂಡ್, ನಿಮ್ಮ ಹತ್ರ ಏನಿರುತ್ತದೆ ಅದಕ್ಕೆ ಮನಸಾರೆ ಥ್ಯಾಂಕ್ಸ್ ಬರೀರಿ. ಕೊನೆಗೆ 5 ನಿಮಿಷ ಅಫರ್ಮೇಷನ್ಸ್, ನಾನು ಸೂಪರ್ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಜೋರಾಗಿ ಹೇಳಿ. ಹೀಗೆ ಹೇಳಲು ಪ್ರತಿದಿನ ಶುರು ಮಾಡಿ ನೋಡಿ. ಆ ದಿನ ಪೂರ್ತಿ ನಿಮ್ಮಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ದಿನದ ಆರಂಭ ಪಾಸಿಟಿವ್ ಆಗಿದ್ರೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಇರ್ತದೆ. ತುಂಬಾ ಜನ ಕೇಳಬಹುದು, ಇದೆಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಉತ್ತರ ಹೌದು. ಸೈಕಾಲಜಿ ಏನ್ ಹೇಳೋದು ಗೊತ್ತಾ? ನಾವು ಯಾವುದಾದ್ರೂ ವಿಷಯವನ್ನ ಸ್ಟ್ರಾಂಗ್ ಆಗಿ ವಿಜುವಲೈಸ್ ಮಾಡಿದಾಗ ನಮ್ಮ ಬ್ರೈನ್ಗೆ ಇದು ನಿಜನಾ ಅಥವಾ ಕಲ್ಪನೆನಾ ಅನ್ನೋ ವ್ಯತ್ಯಾಸನೇ ಗೊತ್ತಾಗಲ್ಲ. ಉದಾಹರಣೆಗೆ, ನೀವೊಂದು ದೊಡ್ಡ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತಿದ್ದೀರಾ ಅಂತ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಕ್ಷಣದಲ್ಲಿ ನಿಮ್ಮ ಬ್ರೈನ್ ಇದು ನಿಜವಾಗ್ಲೂ ನಡೀತಿದೆ ಅಂತಾನೆ ಅನ್ಕೊಳ್ಳುತ್ತೆ. ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇದೇ ತರಹನೇ ಅಲ್ವಾ ದೊಡ್ಡ ದೊಡ್ಡ ಅಥ್ಲೆಟ್ಸ್ ಮ್ಯಾಚ್ ಆಡೋಕೋ ಮುಂಚೆ ತಾವು ಗೆದ್ದಿರೋ ತರಹ ಮೈಂಡ್ನಲ್ಲೇ ವಿಜುವಲೈಸ್ ಮಾಡ್ಕೊಳ್ಳುತ್ತಾರೆ. ಒಂದ್ಸಲ ಹೀಗೆ ಯೋಚಿಸಿ, ನೀವು ಇವತ್ತು ಕನಸಿನಲ್ಲಿ ಕಂಡಿದ್ದು ನಾಳೆ ಬೆಳಗ್ಗೆ ನಿಜ ಆದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಅದೇ ಈ ಪ್ರಾಕ್ಟೀಸ್ನ ಮ್ಯಾಜಿಕ್. ಇದು ಕನಸಿನಿಂದ ವಾಸ್ತವಕ್ಕೆ ಒಂದು ಸೇತುವೆ ಕಟ್ಟುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಮನಸ್ಸು ಹಗುರ ಆಗ್ಬೇಕು. ನಾವು ಯಾರ ಬಗ್ಗೆನಾದರೂ ಕಂಪ್ಲೇಂಟ್ ಮಾಡಿದಾಗ ಮನಸ್ಸು ಭಾರ ಆಗುತ್ತೆ. ಅದೇ ಥ್ಯಾಂಕ್ಸ್ ಹೇಳಿದಾಗ ಮನಸ್ಸು ತಕ್ಷಣ ಹಗುರ ಆಗುತ್ತೆ. ನೆನಪಿರ್ಲಿ, ಹಗುರವಾದ ಮನಸ್ಸು ಮಾತ್ರ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಅದೇ ರೀತಿ ಅಫರ್ಮೇಷನ್ಸ್ ಹೇಳುವಾಗ ಬಾಯಿಂದ ಮಾತ್ರ ಅಷ್ಟೇ ಹೇಳಬೇಡಿ, ಹೃದಯದಿಂದನೂ ಹೇಳಿ. ನಾನು ಹೆಲ್ದಿ ಆಗಿದ್ದೀನಿ ಅಂದಾಗ ನಿಮ್ಮ ಶರೀರ ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆ ಅಂತ ಫೀಲ್ ಮಾಡಿ. ಆ ಫೀಲಿಂಗ್ ನಿಮ್ಮ ಬ್ರೈನ್ಗೆ ಮುಟ್ಟಬೇಕು. ಯಾವಾಗಾದ್ರೂ ಲೈಫಲ್ಲಿ ತುಂಬಾ ಬೇಜಾರಾಯ್ತು, ದಾರಿ ಕಾಣಿಸ್ತಿಲ್ಲ ಅನಿಸಿದ್ರೆ ನಿಮ್ಗೋಸ್ಕರ ಒಂದು ಸ್ವಲ್ಪ ಟೈಮ್ನ ಕೊಡಿ. ಕಣ್ಮುಚ್ಚಿ ನಿಮ್ಮ ಕನಸಿನ ಜೀವನವನ್ನ ನೋಡಿ, ಇರೋದಕ್ಕೆ ಥ್ಯಾಂಕ್ಸ್ ಹೇಳಿ, ಒಳ್ಳೆ ಮಾತುಗಳನ್ನ ಹೇಳಿಕೊಳ್ಳಿ. ನಿಧಾನವಾಗಿ ನೀವೇ ನೋಡ್ತೀರಾ ನಿಮ್ಮ ಜೀವನ ಬದಲಾವಣೆ ಆಗ್ತಿರುವುದನ್ನು. ಇದು ಇವತ್ತೇ ಆಗದೆ ಇರಬಹುದು, ಆದ್ರೆ ನಿಮ್ಮ ಫೀಲಿಂಗ್, ನಿಮ್ಮ ಎನರ್ಜಿ ಖಂಡಿತ ಬದಲಾಗುತ್ತೆ. ಯಾವಾಗ ಎನರ್ಜಿ ಬದಲಾಗುತ್ತೋ ಜೀವನದ ದಾರಿಯೇ ಬದಲಾಗುತ್ತೆ. ಸೊ ಫ್ರೆಂಡ್ಸ್, ನೀವು ರೆಡಿ ಇದ್ದೀರಾ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳಕ್ಕೆ? ಇವತ್ತಿಂದಾನೇ ಈ 3 ಮ್ಯಾಜಿಕಲ್ ಟೂಲ್ಸ್ ನ ಯೂಸ್ ಮಾಡಕ್ಕೆ ಶುರು ಮಾಡಿ. ವಿಜುವಲೈಸೇಷನ್, ಗ್ರಾಟಿಟ್ಯೂಡ್ ಮತ್ತು ಅಫರ್ಮೇಷನ್ಸ್. ಇಷ್ಟೇ, ನಿಮ್ಮ ಕನಸುಗಳು ನಿಧಾನವಾಗಿ ನಿಜ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇದು ರಾಂಡಾ ಬೌನ್ ಅವರ ದಿ ಸೀಕ್ರೆಟ್ ಪುಸ್ತಕದ ಸಾರಾಂಶ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸಿದೆ? ನಿಮ್ಮ ಲೈಫ್ನಲ್ಲಿ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.